ನಾವು ರೀಲ್ಸ್ ಜಮಾನದಲ್ಲಿ ಕೆಲವೊಂದನ್ನು ಮರೆತು ಬಿಟ್ಟಿರ್ತೀವಿ. ಓದೋದ್ರಿಂದ ಬಹಳ ಹಿಂದೆ ಹೋಗ್ತಾ ಇರ್ತೀವಿ, ನಮ್ಮ ಸಂಸ್ಕೃತಿಯಿಂದ ಬಹಳ ಹಿಂದೆ ಹೋಗ್ತಾ ಇರ್ತೀವಿ. ಆದರೆ ಈ ಪ್ರಸ್ತುತ ಕಾಲಘಟ್ಟಕ್ಕೆ ಒಂದು ಪ್ರೈಮ್ ಐಟಮ್ ಅಂತ ಹೇಳ್ಬೋದು. ಮಹರ್ಷಿ ವಾಲ್ಮೀಕಿ ಕಿರುಚಿತ್ರ ನಮ್ಮ ರೂಟ್ಸ್ಗಳನ್ನು ಮರಿಬಾರ್ದು ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಕಿರುಚಿತ್ರ ಆದ್ರೂ ಮೆಸೇಜ್ ಬಹಳ ದೊಡ್ಡದಾಗಿದೆ. ಇದರ ಮುಖ್ಯ ಭಾಗವಾಗಿರುವಂಥ ರೂಪಾ ಮುತ್ತುರಾಯಪ್ಪ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸಿ ತುಂಬ ದಿನ ಆಗಿತ್ತು. ಇನ್ನೂ KGF ಗುಂಗು ಹಾಗೇ ಇದೆ ಇವ್ರನ್ನ ನೋಡ್ತಾ ಇದ್ದರೆ. ರೂಪಾ ಅವರೇ, ಒಂದು ಒಳ್ಳೆ ಕಂಟೆಂಟ್ ಭಾಗವಾಗುವಂಥ ಖುಷಿ ಕಲಾವಿದ್ರಿಗೆ ಇದ್ದೇ ಇರುತ್ತೆ. ತೆರೆ ಮೇಲೆ ನೋಡುವಾಗ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ. ಈ ಐಟಮ್ಮು ಏನೋ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ. ಈ ಕಿರುಚಿತ್ರ ಎಷ್ಟು ಖುಷಿ ಕೊಡ್ತು ನಿಮಗೆ? ಓಕೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಇದನ್ನು 3 ವರ್ಷದ ಹಿಂದೆ ಶೂಟ್ ಮಾಡಿದ್ವಿ. ಬಟ್ ಇವತ್ತು ಔಟ್ಪುಟ್ ನೋಡಿ ಒಂದು ಸಾರ್ಥಕತೆ ಅಂತ ಏನಿದೆ ಅದು ಬರ್ತಾ ಇದೆ. ಯಾವುದೇ ಸಿನಿಮಾ ಆಗಲಿ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲರ ಆಶಯ ಏನಿರುತ್ತೆ ಅಂದರೆ ಇದು ರಿಲೀಸ್ ಆಗಬೇಕು, ತೆರೆ ಮೇಲೆ ಬರಬೇಕು ಅಂತ. ಸೊ ಅದು ಇವತ್ತು ಆಯಿತು ಈ ಪ್ರೈವೇಟ್ ಸ್ಕ್ರೀನಿಂಗಲ್ಲಿ, ಆ್ಯಂಡ್ ಇನ್ನು ಮುಂದೆ ಅದು ಯೂಟ್ಯೂಬಲ್ಲಿ ಲಭ್ಯವಿರುತ್ತೆ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಒಂದು ಸಾರ್ಥಕತೆ ಅನಿಸ್ತಾ ಇದೆ. ನಿಮ್ಮ ಸಿನಿಗ್ರಾಫನ್ನು ನೋಡ್ಕೊಂಡು ಬಂದಿದ್ವಿ. ಬಹಳ ಸೆಲೆಕ್ಟಿವ್ ಆಗೇ ಪಾತ್ರಗಳನ್ನು ಚೂಸ್ ಮಾಡ್ತಾ ಹೋಗ್ತೀರಾ. KGF ಬಂದ ಮೇಲೆ ಒಂದು ಸೀರೀಸ್ ಆಫ್ ಪಾತ್ರಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಅದರಲ್ಲೂ ಚೂಸಿಯಾಗಿರ್ತೀರ. ಅಂದರೆ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಆಗಿಂದನೂ ಇದೆ ಅಂತ ಅನಿಸುತ್ತೆ. ನಿಮಗೆ ಇಷ್ಟ ಆಗುವಂಥ ಪಾತ್ರಗಳು ಈಗ ಸಿಗ್ತಾ ಇದೆಯಾ? ಸೊ ಹೌದು, ನೀವು ಹೇಳ್ದಾಗೆ KGF ಆದಮೇಲೆ ಸಾಕಷ್ಟು ಪಾತ್ರಗಳು ಬಂದವು. ಆದರೆ ಇಷ್ಟ ಇದ್ದರೆ ಮಾತ್ರ, ಅಂದರೆ ಆ ತಂಡ ಚೆನ್ನಾಗಿದ್ದು, ಆ ಪಾತ್ರ ಚೆನ್ನಾಗಿದ್ದು, ನನಗೆ ಅಲ್ಲಿ ಮುಖ್ಯ ಭೂಮಿಕೆ ಅನ್ನೋದಿದ್ದರೆ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಕೆಲಸ ಮಾಡಿದರೂ ಕೂಡ ಕ್ವಾಲಿಟಿ ಕೆಲಸ ಮಾಡಬೇಕು, ಮತ್ತು ಒಳ್ಳೆ ಔಟ್ಪುಟನ್ನು ಕೊಡಬೇಕು ಅನ್ನೋದು ನನ್ನ ಆಶಯ. ನಾವು ಚಿಕ್ಕ ವಯಸ್ಸಲ್ಲಿ ರಾಮಾಯಣ ಓದಿದ್ವಿ, ಮಹಾಭಾರತ ಓದಿದ್ವಿ. ಕೆಲವೊಂದಿಷ್ಟು ಕಥೆಗಳನ್ನು ಓದೋವಂಥ ಹವ್ಯಾಸ ಇತ್ತು. ನಾನು ಮೊದಲೇ ಹೇಳಿದೆ, ನಾವು ಕೆಲವೊಂದರಿಂದ ದೂರ ಹೋಗ್ತಾ ಇದ್ದೀವಿ ಅಂತ. ನೀವು ವೇದಿಕೆ ಮೇಲೆ ಮಾತಾಡುವಾಗ ತುಂಬ ಚೆನ್ನಾಗಿ ಹೇಳಿದ್ರಿ, ಕೆಲವೊಂದರಿಂದ ನಾವು ತುಂಬ ದೂರ ಹೋಗ್ತಾ ಇದ್ದೀವಿ ಅಂತ. ಈ ಕಿರುಚಿತ್ರ ನೋಡಾದ್ಮೇಲೂ ಅದು ಅನಿಸುತ್ತಾ ನಿಮಗೆ? ಅಂದರೆ ಇಂಥ ಐಟಮ್ಗಳು ಜಾಸ್ತಿ ಆಗಬೇಕು ಅಂತ? ಇಲ್ಲ, ಇವಾಗ ಪ್ರಸ್ತುತ ನಾವು ಒಂದು ಇಡೀ ಪ್ರಪಂಚನ ನಾವು ತಗೊಂಡಾಗ ತುಂಬ ವಿಷಯಗಳು ಬದಲಾಗ್ತಾ ಇದ್ದಾವೆ. ನಾವೆಲ್ಲ ಹಳೇದು ಏನು ಮಾಡ್ತಿದ್ವಿ, ಹಳೇದೇನು ಓದ್ತಾ ಇದ್ವಿ, ಹಳೆ ಕಥೆಗಳು, ಪುರಾಣ, ವೇದ, ಇದಕ್ಕೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚಾದ್ಯಂತ ಬೇರೆ ದೇಶಗಳು ಅವರು ಅಷ್ಟೇ ಈ ಕಡೆ ವಾಲ್ತಾ ಇದ್ದಾರೆ, ಈ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಸೊ ಈ ಥರ ಕಥೆಗಳು ಇನ್ನೂ ಹೆಚ್ಚೆಚ್ಚು ಬರ್ತಾ ಇದ್ದಾವೆ. ಆ್ಯಂಡ್ ಇದು ಸೂಕ್ತ ಸಮಯ ಬರೋದಕ್ಕೆ. ಆ್ಯಂಡ್ ಹೀಗೆ ಇನ್ನೂ ಹೆಚ್ಚೆಚ್ಚು ಕಥೆಗಳು ಬರಲಿ, ಉಪಕಥೆಗಳು ಬರಲಿ. ಎಷ್ಟೊಂದು ಕಥೆಗಳು, ಚಿಕ್ಕ ಚಿಕ್ಕ ಕಥೆಗಳು ನಮ್ಗೆ ಗೊತ್ತೇ ಇರೋದಿಲ್ಲ. ಅದೆಲ್ಲ ಈ ಥರ ಈ ಒಂದು ಮಾಧ್ಯಮದ ಮುಖಾಂತರ, ಅಂದರೆ ಈ ನಮ್ಮ ಸಿನಿಮಾ ಮುಖಾಂತರ ಬರಲಿ ಅನ್ನೋದು ನನ್ನ ಆಶೆ. ನೀವು ಮಾಡೋ ಕ್ಯಾರೆಕ್ಟರ್ಗಳನ್ನು ನಾವು ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಸಿಂಕ್ ಆಗುತ್ತೆ. ಒಂದು ಎಕ್ಸ್ಟ್ರಾ ಮೇಕಪ್ ಇರ್ಬೋದು, ಒಂದು ಫಿಸಿಕಲ್ ಅಪೀರಿಯನ್ಸ್ ಇರ್ಬೋದು. ತುಂಬ ವರ್ಕ್ ಮಾಡಿ ಮಾಡೋವಂಥ ಅವಕಾಶಗಳೇ ನಿಮಗೆ ಸಿಗ್ತಾ ಹೋಗುತ್ತೆ. ಅದು KGF ಇಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇದು ನಿಮ್ಮನ್ನು ಹುಡ್ಕೊಂಡು ಬರುತ್ತಾ ಅಥವಾ ನಿಮ್ಮ ಸರ್ಚ್ಗೆ ಸಿಗೋವಂಥದ್ದು ಇದೆಲ್ಲವೂ? ಎರಡೂ ಇರ್ಬೋದು, ಆ್ಯಂಡ್ ನನ್ನ ನೇಚರಿಂದನೂ ಇರ್ಬೋದು. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಸಿನಿಮಾದಲ್ಲಿ ತುಂಬ ಮಾಡ್ರನ್ ಹುಡುಗಿಯಾಗೂ ಕಾಣಿಸ್ಕೊಂಡೆ. ಆ ಪಾತ್ರಗಳು ಆ ಟೈಮಲ್ಲಿ ಏನೇನು ಬರುತ್ತೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಹೇಳಲಿಕ್ಕೆ ಬರೋದಿಲ್ಲ. ಅವ್ರಿಗೆ, ಡಿರೆಕ್ಟರ್ಗೆ ನಾವು ಹೇಗೆ ಕಾಣ್ತೀವಿ ಮತ್ತು ನಾವು ಹೇಗೆ ಬೇರೆಯವ್ರಿಗೆ ಕಾಣಿಸ್ಕೋತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಮೇ ಬಿ ನನ್ನ ಎಲ್ಲ ಕಾಸ್ಟ್ ಮಾಡಿರೋವಂಥ ಡಿರೆಕ್ಟರ್ಸ್ಗಳಿಗೂ ನಾನು ಆ ಥರ ಕಂಡಿದ್ದೀನಿ. ಹಾಗಾಗಿ ಅವರು ನನಗೆ ಅಂಥ ಪಾತ್ರಗಳನ್ನು ಕೊಟ್ಟಿದ್ದಾರೆ. ನೀವು ಒಳ್ಳೊಳ್ಳೆ ಕಂಟೆಂಟ್ಗಳ ಭಾಗವಾಗ್ತಾ ಹೋಗ್ತೀರಾ. ಬಾಲಿವುಡ್ಗೂ ಹೋಗ್ಬಿಟ್ಟು ಬಂದ್ರಿ, ವೆಬ್ ಸೀರೀಸ್ ಮಾಡಿದ್ರಿ. ಎರಡೂ ವರ್ಕ್ ನೇಚರ್ಗಳು ಹೇಗೆ ಕಾಣಿಸುತ್ತೆ ನಿಮಗೆ? ಅಲ್ಲಿ ತುಂಬ ಬಿಗ್ ಪ್ರೊಡಕ್ಷನ್ ಇರುತ್ತೆ, ಮತ್ತು ವರ್ಕ್ ಟೈಮಿಂಗ್ಸು ತುಂಬ ಜಾಸ್ತಿ ಇರುತ್ತೆ, ವರ್ಕ್ ಲೋಡು ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅಲ್ಲಿ ಕಂಪೇರ್ ಮಾಡಿದ್ರೆ. ಮತ್ತು ಪ್ರೊಡಕ್ಷನ್ನು, ಬಡ್ಜೆಟ್ಟು ಎಲ್ಲ ಸ್ವಲ್ಪ ಕಡಿಮೆ ಅಲ್ಲಿ ಕಂಪೇರ್ ಮಾಡಿದ್ರೆ. ಆಮೇಲೆ ಅವರ ರೀಚ್ ಇನ್ನೂ ಜಾಸ್ತಿ ಇದೆ. ಇಲ್ಲಿ ರೀಚು ಇವಾಗ ಆಫ್ಕೋರ್ಸ್ ಚೇಂಜ್ ಆಗ್ತಾ ಇದೆ. ಬಟ್ ಆ ಕಂಪ್ಯಾರಿಸನ್ ತೊಗೊಂಡ್ರೆ ಈ ಥರ ಲೈಕ್ ಒಂದು ಸ್ವಲ್ಪ ಕಡಿಮೆ ಅಂತ ನಾವು ಹೇಳ್ಬೋದು. ಬಟ್ ಹಾಗನ್ಬಿಟ್ಟು ನಮಗೆ ವರ್ಕು ಎಲ್ಲಿಂದ ಬಂದ್ರೂ ಅದು ವರ್ಕೆ, ಅದು ವರ್ಕ್ ನಮ್ಮನ್ನ ಅಲ್ಲಿಗೆ ತೊಗೊಂಡೋಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಮಾತೃಭಾಷೆಯನ್ನು, ನಮ್ಮ ಒಂದು ತಾಯಿನಾಡು ಮತ್ತು ಭಾಷೆಯನ್ನು ಯಾವತ್ತೂ ಮರೆಯೋದಿಲ್ಲ.
ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ನೀವು ತುಂಬ ಸಿಕ್ಕಾಪಟ್ಟೆ ಬೋಲ್ಡ್ ಫೋಟೋಸ್ಗಳನ್ನ ಹಾಕ್ತೀರಾ, ನಿಮ್ಮ ಮನಸ್ಸಲ್ಲಿರೋವಂಥ ವಿಚಾರಗಳನ್ನ ಯಾವುದೇ ಮುಚ್ಚುಮರೆ ಇಲ್ಲದೆ ಹಂಚ್ಕೊಳ್ತೀರಾ. ಈಗ ಈ ಟೈಮಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಹೆಣ್ಣಾಗಿರ್ಬೋದು, ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ತನ್ನ ಮನಸ್ಸಲ್ಲಿರೋ ಮಾತುಗಳನ್ನು ಹೇಳೋದಕ್ಕೆ ಹೇಳಬೇಕಾ ಬೇಡವಾ ಅನ್ನುವಂಥ ಒಂದು ಟೈಮ್ ಕೂಡ ಇದೆ. ಮತ್ತು ಸೋಷಿಯಲ್ ಮೀಡಿಯಾಗಳ ಬಳಕೆ ನಾವು ನೋಡ್ತಾ ಇದ್ದೀವಿ. ಒಳ್ಳೆಯದಕ್ಕೂ ಬಳಕೆ ಆಗ್ತಾ ಇದೆ, ಕೆಟ್ಟದಕ್ಕೂ ಕೆಲವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಟೇಕ್ ಏನು ಸೋಷಿಯಲ್ ಮೀಡಿಯಾ ಯೂಸೇಜ್ ಬಗ್ಗೆ? ನಿಜವಾಗ್ಲೂ ಸೋಷಿಯಲ್ ಮೀಡಿಯಾನ ತುಂಬ ಸೀರಿಯಸ್ ಆಗಿ ಯಾರೂ ತೊಗೋಬಾರ್ದು ಅಷ್ಟೇ. ಅದು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂದಾಗ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ. ನಿಮ್ಗೆ ಇಷ್ಟ ಇಲ್ವಾ, ಬಿಟ್ಬಿಡಿ, ದೂರ ಇಡಿ, ಅದರಿಂದ ಆಚೆ ಬಂದುಬಿಡಿ. ಅದನ್ನು ಸೀರಿಯಸ್ ಆಗಿ ಯಾರೂ ತೊಗೋಬಾರ್ದು. ಅದು ಒನ್ ಆಫ್ ದ ಇದು ಅಂದ್ಕೊಂಡು ಇಟ್ ಈಸ್ ಜಸ್ಟ್, ಇವಾಗ ನೀವು ಟಿ ವಿ ನೋಡಿದಾಗೆ ಅಥವಾ ನೀವೇನೋ ಬೇರೆ ಗೇಮ್ ಆಡ್ದಂಗೆ, ಅದು ಸೋಷಿಯಲ್ ಮೀಡಿಯಾ ಕೂಡ ಇಟ್ ಶುಡ್ ಜಸ್ಟ್ ಬಿ ಒನ್ ಆಫ್ ದ ಥಿಂಗ್ಸ್ ಅಷ್ಟೇ. ಇಟ್ ಶುಡ್ ನಾಟ್ ಬಿಕಮ್ ಯುವರ್ ಎಂಟೈರ್ ಲೈಫ್. ಆ್ಯಂಡ್ ಅದನ್ನು ನಾವು ಸೀರಿಯಸ್ ಆಗೂ ತೊಗೋಬಾರ್ದು. ಅಲ್ಲಿ ಬರೋ ಕಾಮೆಂಟ್ಸ್ ಇರ್ಬೋದು, ಅಲ್ಲಿ ಬರೋ ಇದು ಪೋಸ್ಟ್ಗಳು ಏನೇ ವಾಟ್ ಎವರ್ ನೆಗೆಟಿವಿಟಿ, ಪಾಸಿಟಿವಿಟಿ, ಆ್ಯಂಡ್ ಅಗೇನ್ ಜಸ್ಟ್ ಲೈಕ್ ಎವ್ರಿಥಿಂಗ್ ಎಲ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವು ಇದೆ, ನೆಗೆಟಿವು ಇದೆ. ಬರೀ ಪಾಸಿಟಿವ್ನ ತೊಗೊಂಡು ನೆಗೆಟಿವ್ನ, ಮೊನ್ನೆ ಯುಗಾದಿ ಆಯ್ತಲ್ಲ, ಸಿಹಿ ಕಹಿ ಎರಡೂ ಇರುತ್ತೆ, ಬಟ್ ನಾವು ಎರಡನ್ನೂ ಸಂಭಾಳಿಸ್ಕೊಂಡು ಹೋಗಬೇಕು. ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ಹೇಳೋದಾದರೆ, ನಾವು ತಗೊಳ್ಳೋವಂಥ ಡಿಸಿಷನ್ ತುಂಬ ಮುಖ್ಯ ಆಗಿರುತ್ತೆ. ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಕೆಲವೊಂದು ಸಲ ತಗೊಳ್ಳೋದಾ ಬೇಡವಾ ಒಂದು ಡಿಸಿಷನ್ ಅನ್ನೋವಂಥದ್ದು ಇರುತ್ತೆ. ಆದರೆ ನಿಮ್ಮ ಕೆರಿಯರ್ ನೋಡಿದಾಗ ಖುಷಿಯಾಗುತ್ತೆ. KGF ಆದಮೇಲೂ ಕೂಡ ನೀವು ಆಯ್ಕೆ ಮಾಡ್ಕೊಂಡಂಥ ಪಾತ್ರಗಳಿರ್ಬೋದು, ಮತ್ತು ನೀವು ಹೇಳೋವಂಥ ಕೆಲವು ವಿಚಾರಗಳು ಕೆಲವ್ರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಈ ಧೈರ್ಯದಿಂದ ಏನಾದರೂ ಹೇಳ್ತೀರಾ ಈಗಿನ ಒಂದು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋವಂಥ ಕೆಲವೊಂದು ಮನಸ್ಸುಗಳಿಗೆ? ಏನು ನಾನು ಹೇಳೋದಕ್ಕೆ ಇಲ್ಲ. ಆ್ಯಕ್ಚುಲಿ ನಾವು ಹೇಳಿದ್ರೂ ಕೆಲವು ಸರಿ ಎಷ್ಟು ಪ್ಯಾಷನೆಟ್ ಪೀಪಲ್ ಇರ್ತಾರೆ ಅಂದರೆ, ನಾವು ಹೇಳಿದ್ರೂ ಅವ್ರಿಗೆ ಕೆಲವು ಸರಿ ಕೇಳೋದಕ್ಕೆ ಇಷ್ಟ ಇರೋದಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ನೀವು ಏನೇ ಕಲಿಯೋದಿರ್ಬೋದು ಅಥವಾ ಸೊ ಅದೊಂದು ಲರ್ನಿಂಗ್ ಪ್ರಾಸೆಸ್ಸು. ಸೊ ಅದು ನೀವೇನು ಕಲಿಬೇಕು ಅಂತ ಇದ್ದೀರಾ, ಅದು ಏನು ಬಿಡಬೇಕು ಅಂತ ಇದ್ದೀರಾ, ಅದೆಲ್ಲನೂ ನೀವಾಗೇ ಇಂಡಸ್ಟ್ರಿಗೆ ಬಂದು ನೀವೇ ತಿಳ್ಕೊಳ್ಳೋದು ಒಳ್ಳೆಯದು. ನೀವು ಯಾರ ಸಜೆಷನ್ನು, ಯಾರ ಅಡ್ವೈಸು ತೊಗೊಳ್ದೇ ಇರೋದು ಒಳ್ಳೆಯದು. ಬಿಕಾಸ್ ನಾವು ಯಾರಿಗೆ ಅಡ್ವೈಸ್ ಕೊಟ್ರು ಅಥವಾ ಸಜೆಷನ್ ಕೊಟ್ರು ಅದು ಅವರವರ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೊರತು ಅದು ನಿಮಗೆ ಅಥವಾ ಬೇರೆಯವ್ರಿಗೆ ಅನ್ವಯಿಸದೇ ಇರಬಹುದು. ಸೊ ಅದಕ್ಕೆ ನಾನು ಯಾರೇ ಬರಬೇಕು ಅಂತ ಇದ್ರು ಅಲ್ಸೆ ಆಯಿತು ಬನ್ನಿ, ನೀವು ಏನೇನು ಕಲಿಬೇಕು ಅಂತಿದ್ದೀರೋ ಅದೆಲ್ಲ ನೀವೇ ಕಲ್ತ್ಕೋತೀರಾ, ನಾನು ಏನು ಅಡ್ವೈಸ್ ಕೊಡೋದಿಲ್ಲ ಅಂತ ಹೇಳ್ತೀನಿ. ಬಟ್ ಖುಷಿಯಿಂದ ಸ್ವಾಗತಿಸ್ತೀನಿ ಅಷ್ಟೇ. ಕೊನೆಯದಾಗಿ ಯಾರೋ ಒಬ್ಬರು ಈ ಕಿರುಚಿತ್ರ ನೋಡಿದಾಗ ಒಂದು ಕಮೆಂಟ್ ಮಾಡಿದ್ರು, ಇವರು KGF ರೂಪಾನ ಅಂತ. ಅಂದರೆ ಅವರು ನಿಮ್ಮ ಪಾತ್ರನ ಕಣ್ಣು ಹಿಡೀಲಿಲ್ಲ ಅಂದರೆ ಅದು ಕೂಡ ಒಂದು ಗೆಲುವು ಅಂತ ಅಂದ್ಕೊಳ್ಳೋಣ. ಆ್ಯಸ್ ಆನ್ ಆರ್ಟಿಸ್ಟಾಗಿ ಗುರುತು ಸಿಗಬಾರ್ದು ಪರಕಾಯ ಪ್ರವೇಶದಲ್ಲಿ ಇದ್ದಾಗ. ಸೊ ವಾಟ್ ನೆಕ್ಸ್ಟ್ ಅನ್ನೋವಂಥ ಒಂದು ಪ್ರಶ್ನೆ ಯಾವಾಗಲೂ ಆರ್ಟಿಸ್ಟ್ ಮುಂದೆ ಬಂದೇ ಇರುತ್ತೆ. ಮುಂದೆ ಏನು ಮಾಡ್ತಾರೆ ರೂಪಾ ಅವರು? ಇನ್ನೂ ಹೆಚ್ಚೆಚ್ಚು ಪಾತ್ರಗಳಲ್ಲಿ ಕಾಣಿಸ್ಕೋತೀನಿ. ಅದು ತುಂಬ ನಿರಂತರವಾಗಿ ಅಲ್ಲದೆ ಇದ್ದರೂ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಕಾಣಿಸ್ಕೋಬೋದು. ಅದು ಏನಂದರೆ, ನಾನು ಹೇಳ್ದಂಗೆ ನನಗೆ ಬರೀ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಮಾತ್ರ ನಾನು ಮಾಡೋದು. ಸೊ ಹಾಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ಕಾಣಿಸ್ಕೊಳ್ದೇ ಇದ್ದರೆ ನಾನು ಕಣ್ಮರೆ ಆಗಿದ್ದೀನಿ ಅಂತೆಲ್ಲ ಏನೂ ಇಲ್ಲ. ನನಗೆ ಖುಷಿ ಇದ್ದರೆ ಮಾತ್ರ, ನನಗೆ ಇಷ್ಟ ಇದ್ದರೆ ಮಾತ್ರ ನಾನು ಕಾಣಿಸ್ಕೊಳ್ಳೋದು. ಸೊ ಇಟ್ಸ್ ಓಕೆ, ನಾನು ಹಿಂಗೆ ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮತ್ತೆ ರೂಟ್ಸ್ಗಳ ಹತ್ರ ಹೋಗೋಣ, ಅದನ್ನು ಮರೆಯೋದು ಬೇಡ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ನಟಿ ರೂಪಾ ಮುತ್ತುರಾಯಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.